ನಾನು ರಿವ್ಯೂ ಮಾಡಲಿಕ್ಕೆ ಬಂದಿದ್ದೇನೆ. ಒಟ್ಟು ಈಗ 96 ಕಿಲೋಮೀಟರ್ ಚಾಲನೆಯಲ್ಲಿದೆ ಮೆಟ್ರೋ. ನಾವೇನು ಎಲ್ಲೋ ಲೈನ್ ಪ್ರಾರಂಭ ಮಾಡುದು ನಾವು ಬಂದ ಮೇಲೆ ಒಟ್ಟು 24 ಕಿಲೋಮೀಟರ್ ನಾನು ಬಂದ ಮೇಲೆ ಆಡ್ ಮಾಡಿದ್ವಿ, ಅಂದ್ರೆ ಪ್ರಾರಂಭ ಮಾಡಿದ್ವಿ. 1,00,000 ಜನ ದಿನಕ್ಕೆ ಆ ಎಲೆಕ್ಟ್ರಾನಿಕ್ ಸಿಟಿ ಆ ಲೈನ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಕೂಡ ಆ ರಸ್ತೆಯಲ್ಲಿ 30% ಟ್ರಾಫಿಕ್ ಕಡಿಮೆ ಆಗಿದೆ ಅನ್ನೋದನ್ನ ನಮ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಮೇ ಡಿಸೆಂಬರ್ ಮಧ್ಯದಲ್ಲಿ ಎಲಿವೇಟೆಡ್ ಅಂಡರ್ ಗ್ರೌಂಡ್ ಇವೆಲ್ಲ ಸೇರಿ ಡಿಸೆಂಬರ್ ವರೆಗೂ ನೆಕ್ಸ್ಟ್ 41 ಕಿಲೋಮೀಟರ್ ಆಡ್ ಮಾಡ್ತಾ ಇದೀವಿ. ಯಾವ್ದಾವ್ದು ಆಡ್ ಮಾಡ್ತಾ ಇದೀವಿ ನಿಮ್ಗೆ ಮಾಹಿತಿನ ನಾನು ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ನಿಮ್ಗೆಲ್ಲರೂ ಕೂಡ ನಾನು ತಿಳಿಸ್ತೇನೆ. ಜೂನ್ ಮತ್ತು ಡಿಸೆಂಬರ್ ಎರಡೂ ಸೇರಿ ಇನ್ನು 38 ಕಿಲೋಮೀಟರ್ ಡಿಸೆಂಬರ್ 27ಕ್ಕೆ ಕಂಪ್ಲೀಟ್ ಮಾಡ್ತೀವಿ. ಅಂದ್ರೆ ಏರ್ಪೋರ್ಟ್ ರೋಡ್ ಕೂಡ ಡಿಸೆಂಬರ್ 27ಕ್ಕೆ ನಾವು ಪ್ಲಾನ್ ಹಾಕೊಂಡಿದ್ದೀವಿ ಫೈನಲ್ ಮುಗಿಸುವಷ್ಟೊತ್ತಿಗೆ. ಸೊ ಆಗ ಒಟ್ಟು 175 ಕಿಲೋಮೀಟರ್ ಮೆಟ್ರೋ ಬೆಂಗಳೂರಲ್ಲಿ ಚಾಲನೆ ಆಗ್ತಾ ಇದೆ. ಇದಲ್ಲದೆ ಬೇರೆ ತಾವರೆಕೆರೆವರೆಗೂ ಮಾಗಡಿ ರೋಡ್ ಅಲ್ಲಿ ಹೊಸಕೋಟೆ, ಬಿಡದಿ, ನೆಲಮಂಗಲ ಇವೆಲ್ಲ ಕೂಡ ನಮ್ಮ ಪ್ಲಾನ್ ಇದೆ. ಕೆಲವು ಜಾಗದಲ್ಲಿ ಈಗಾಗಲೇ ನಾವು ಒಂದು ಸ್ಟೇಜ್ ತೆಗೆದುಕೊಂಡಿದ್ದೇವೆ. ಮಿಕ್ಕಿದು DPR ಕೂಡ ತಯಾರಾಗ್ತಾ ಇದೆ. ಅದು ಫೈನಲ್ ಆದ ತಕ್ಷಣ ನಿಮ್ಗೆ ನಾನು ಇನ್ನೊಂದು ತಿಂಗಳಲ್ಲಿ ನಿಮ್ಗೆ ನಾನು ತಿಳಿಸ್ತೇನೆ. ಸುಮಾರು ನೆಕ್ಸ್ಟ್ ಮಂತ್ ಸುಮಾರು 100 ಕಿಲೋಮೀಟರ್ ಅಷ್ಟು ಥರ್ಡ್ ಫೇಸ್ ಟೆಂಡರಿಂಗ್ ಆಗ್ತದೆ, ಇನ್ಕ್ಲೂಡಿಂಗ್ ಎಲಿವೇಟೆಡ್ ಕಾರಿಡಾರ್ ಡಬಲ್ ಲೈನ್ 42 ಕಿಲೋಮೀಟರ್ 43 ಕಿಲೋಮೀಟರ್ ಆಗ್ತದೆ. ಹಿಂದೆ ನಾವು 6 ಕಿಲೋಮೀಟರ್ ಮಾಡಿದೀವಿ. ಒಟ್ಟು 50 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ಇಡೀ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ ಇಷ್ಟು ದೊಡ್ಡ ಮೊತ್ತದ ಎಲಿವೇಟೆಡ್ ಕಾರಿಡಾರ್ ನಮ್ಮ ಬೆಂಗಳೂರಿನಲ್ಲಿ ಆಗ್ತದೆ. ಒಂದು ಟ್ರಾಫಿಕ್ ಕಡಿಮೆ ಮಾಡಬೇಕು ಮತ್ತು ಜನರು ಕೂಡ ಟ್ರೈನ್ ಅಲ್ಲಿ ಹೋಗೋರು ಕೂಡ ಅನುಕೂಲ ಆಗ್ಬೇಕು, ಒಂದು ಮೆಟ್ರೋ ಹೋಗೋದು ಕೂಡ ಅನುಕೂಲ ಆಗ್ಬೇಕು ಅಂತ